ಅದನ್ನೇ ನೀವೆಲ್ಲ ಹೇಳ್ಬೇಕು ಅಂತ ನಾವು ಕೇಳ್ಕೊಂತೀವಿ. ವಿಷ್ಣು ಸಮುದ್ರ ಸುತ್ತಮುತ್ತಲಿನ ಗ್ರಾಮಸ್ಥರಾದ ನಾವು ಮುಂದಿನ ದಿನಗಳಲ್ಲಿ ವಿಷ್ಣು ಸಮುದ್ರ ಕೆರೆಗೆ ಶಾಶ್ವತ ನೀರಾವರಿ ಮಾಡುವ ಅವರಿಗೆ ಪ್ರೋತ್ಸಾಹಿಸುತ್ತೇವೆ ಮತ್ತು ವೇದಿಕೆಯಲ್ಲಿ ಉಪಸ್ಥಿತರಿರುವ ಮುಖಂಡರುಗಳಾದ ನಾವು ಅಧಿಕಾರಕ್ಕೆ ಬಂದ ಪಕ್ಷದಲ್ಲಿ ವಿಷ್ಣು ಸಮುದ್ರ ಕೆರೆಗೆ ಕನಿಷ್ಠ 40ರಿಂದ 50% ನೀರನ್ನು ತಂದು ಈ ಕೆರೆಯನ್ನು ಶಾಶ್ವತ ನೀರಾವರಿ ಮಾಡುತ್ತೇವೆಂದು ಈ ಸಮಯದಲ್ಲಿ ಪ್ರತಿಜ್ಞಾಬದ್ಧರಾಗಿರುತ್ತೇವೆ. ಧನ್ಯವಾದಗಳು. ಅದೇ ರೀತಿ ಒಂದು 80ರಿಂದ 90 ಕುಟುಂಬಗಳಿಗೆ ಅನ್ಯಾಯ ಆಗಿರೋದ್ರಿಂದನೂ ಅವ್ರಿಗೂ ಸಹ ಸಾಂತ್ವನವನ್ನು ಹೇಳುತ್ತೇವೆ. ಅವರಿಗೂ ಸಹ ಅವರ ದುಃಖದಲ್ಲಿ ಭಾಗಿಯಾಗ್ತಿದ್ದೇನೋ